ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರದಲ್ಲಿದ್ದರು. ಜಮ್ಮು ಕಾಶ್ಮೀರದಲ್ಲಿ ಹಲವು ಅಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿದ್ರು ಮತ್ತು ಒಂದಷ್ಟು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಇದಾದ ನಂತರ ನರೇಂದ್ರ ಮೋದಿ ಮಾತನಾಡ್ತಾ ಹೇಳಿದ್ರು, ಇಡೀ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ 70 ವರ್ಷಗಳ ಕಾಲ ಅಡ್ಡಿಯಾಗಿದ್ದು ಆರ್ಟಿಕಲ್ 370. ಆರ್ಟಿಕಲ್ 370 ಅಂದರೆ ಜಮ್ಮು ಕಾಶ್ಮೀರಕ್ಕೆ ಸಂವಿಧಾನಬದ್ಧವಾಗಿ ನೀಡಲಾದಂತಹ ವಿಶೇಷ ಸ್ಥಾನಮಾನವನ್ನು ನಮ್ಮ ಸರ್ಕಾರ ಬಂದಾದ ಮೇಲೆ ರದ್ದು ಮಾಡಿದೆ. ಆ ರದ್ದು ಮಾಡಿದ ನಂತರ ಕಾಶ್ಮೀರದಲ್ಲಿ ಅಭಿವೃದ್ಧಿ ಪರ್ವ ಶುರುವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ರು. 32,000 ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ನರೇಂದ್ರ ಮೋದಿ ಚಾಲನೆಯನ್ನು ಕೊಟ್ಟರು. ನಿನ್ನೆ ಏನೆಲ್ಲ ಯೋಜನೆಗಳು? ಒಂದಷ್ಟು ಯೋಜನೆಗಳಿದ್ದಾವೆ. ನಿನ್ನೆ ಅವರು ಲೋಕಾರ್ಪಣೆ ಮಾಡಿದ್ದು ದೇಶದ ಅತಿ ಉದ್ದದ ರೈಲ್ವೆ ಸುರಂಗ ಮಾರ್ಗವನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡಿದರು. ಇದಾದ ನಂತರ ಇದು ಉಧಂಪುರ್ ಬಾರಾಮುಲ್ಲಾ ಮಾರ್ಗದಲ್ಲಿ 12.7 ಕಿಲೋಮೀಟರ್ ಉದ್ದದ ರೈಲ್ವೆ ಸುರಂಗ ಮಾರ್ಗ, ದೇಶದ ಅತಿ ಉದ್ದದ ಸುರಂಗ ರೈಲು ಮಾರ್ಗ ಇದು ಜಮ್ಮು ಕಾಶ್ಮೀರದಲ್ಲಿ ಲೋಕಾರ್ಪಣೆಯಾಗಿದೆ. ಜೊತೆಗೆ ಏಮ್ಸ್ ಕ್ಯಾಂಪಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ದೊಡ್ಡ ಆಸ್ಪತ್ರೆ ಮತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆ, ಇದನ್ನು ಜಮ್ಮುವಿನಲ್ಲಿ ಆರಂಭ ಮಾಡಲಾಗಿದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಈ ಕ್ಯಾಂಪಸನ್ನು ಲೋಕಾರ್ಪಣೆ ಮಾಡಿದ್ರು ಮತ್ತು IIT ಮತ್ತು IIM ಎರಡೂ ಸಂಸ್ಥೆಗಳಿಗೆ ಹೊಸ ಕ್ಯಾಂಪಸನ್ನು ಲೋಕಾರ್ಪಣೆ ಮಾಡಿದ್ರು. ಈಗ ಜಮ್ಮು ಕಾಶ್ಮೀರದಲ್ಲಿ ದೇಶದ ಅತ್ಯಂತ ಹೆಚ್ಚು ಗುಣಮಟ್ಟ ಇರುವಂತಹ, ಹೆಚ್ಚು ಪ್ರಖ್ಯಾತಿ ಇರುವಂತಹ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಈಗ ಜಮ್ಮು ಕಾಶ್ಮೀರದಲ್ಲಿದೆ. ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಶಿಕ್ಷಣವನ್ನು ಕೊಡುವಂತಹ, ಉನ್ನತ ಶಿಕ್ಷಣವನ್ನು ನೀಡುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅನ್ನುವ ಸಂಸ್ಥೆ ಜಮ್ಮು ಕಾಶ್ಮೀರದಲ್ಲಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೇಶದ ಅತ್ಯುನ್ನತದ ಶಿಕ್ಷಣ ಸಂಸ್ಥೆ IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜಮ್ಮು ಕಾಶ್ಮೀರದಲ್ಲಿದೆ. ಇದೆಲ್ಲವೂ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನಾವರಣಗೊಂಡಂತಹ ಯೋಜನೆಗಳು. ಏಮ್ಸ್, IIT ಮತ್ತು IIM ಮೂರೂ ಇರುವಂತಹ ರಾಜ್ಯ ಜಮ್ಮು ಕಾಶ್ಮೀರ. 720 ಹಾಸಿಗೆ ಸಾಮರ್ಥ್ಯದ ಏಮ್ಸನ್ನು ನಿನ್ನೆ ಪ್ರಧಾನಿ ಲೋಕಾರ್ಪಣೆ ಮಾಡಿದ್ರು. ಇದರ ಜೊತೆಗೆ 359 ಮೀಟರ್ ಎತ್ತರದ 1.3 ಕಿಲೋಮೀಟರ್ ಉದ್ದದ ಚೆನಾಬ್ ರೈಲು ಸೇತುವೆಯನ್ನು ಲೋಕಾರ್ಪಣೆ ಮಾಡಿದ್ರು. ಕಾಶ್ಮೀರದ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ರೈಲಿಗೆ ನರೇಂದ್ರ ಮೋದಿ ನಿನ್ನೆ ಚಾಲನೆ ಕೊಟ್ಟರು. ಜಮ್ಮು ಟು ಕತ್ರಾ ಶ್ರೀನಗರದ ರಿಂಗ್ ರಸ್ತೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಹಲವು ಹೆದ್ದಾರಿಗಳು, ರಸ್ತೆಗಳು, ರೈಲು ಮಾರ್ಗಗಳ ಲೋಕಾರ್ಪಣೆಯಾಯಿತು. ಇದೇ ಸಂದರ್ಭದಲ್ಲಿ ಜಮ್ಮು ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಇಷ್ಟೆಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟರು. ಇದಾದ ಮೇಲೆ ಮೋದಿ ಮಾತನಾಡ್ತಾ ಹೇಳಿದ್ರು, ಇಡೀ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದೇ ಆರ್ಟಿಕಲ್ 370 ಅಂತ ಮೋದಿ ಮಾತನಾಡಿದ್ದನ್ನು ಒಮ್ಮೆ ನೋಡ್ಕೊಂಡು ಬನ್ನಿ. भाई और बहनों, आज हम एक नया जम्मू कश्मीर बनते हुए देख रहे हैं. प्रदेश के विकास में सबसे बड़ी दीवार आर्टिकल 370 की थी, आर्टिकल 370 की थी. इस दीवार को भाजपा की सरकार ने हटा दिया है. अब जम्मू कश्मीर एक संतुलित विकास की ओर बढ़ रहा है. देशवासियों को कहा है कि अगले चुनाव में भाजपा को 370 दीजिए और NDA को 400 पार कर दीजिए. भाई और बहनों, आज हम एक नया जम्मू कश्मीर बनते हुए देख रहे हैं. प्रदेश के विकास में सबसे बड़ी दीवार आर्टिकल 370 की थी, आर्टिकल 370 की थी. इस दीवार को भाजपा की सरकार ने हटा दिया है. अब जम्मू कश्मीर
ಅಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿ ನರೇಂದ್ರ ಮೋದಿ ಜಮ್ಮುವಿನಲ್ಲಿ ಸಮಾವೇಶದಲ್ಲಿ ಮಾತನಾಡಿದ್ರು. ಸಮಾವೇಶದ ಉದ್ದಕ್ಕೂ ಆರ್ಟಿಕಲ್ 370 ಇದ್ದ ಕಾರಣದಿಂದ ಕಾಶ್ಮೀರದ ಅಭಿವೃದ್ಧಿಯಲ್ಲಿ ಹಿನ್ನಡೆಯಾಯಿತು ಅನ್ನೋದನ್ನು ಪದೇ ಪದೇ ಹೇಳಿದ್ರು. ನಮ್ಮ ಸರ್ಕಾರ ಆರ್ಟಿಕಲ್ 370ಯನ್ನು ರದ್ದು ಮಾಡಿದೆ, ಜಮ್ಮು ಕಾಶ್ಮೀರವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈ ಕಾರಣವನ್ನು ಮುಂದಿಟ್ಕೊಂಡು ನಾನು ದೇಶದ ಜನರಲ್ಲಿ 370 ಸ್ಥಾನಗಳನ್ನು ಕೇಳ್ತಾ ಇದ್ದೀನಿ ಅಂತ ನರೇಂದ್ರ ಮೋದಿ ಹೇಳಿದ್ರು. ಆರ್ಟಿಕಲ್ 370 ಸಂವಿಧಾನದ ವಿಧಿ 370 ಬಿಜೆಪಿಯ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗುರಿ 370 ಸ್ಥಾನಗಳನ್ನು ಬಿಜೆಪಿ ಗೆಲ್ಲೋದು, 400ಕ್ಕೂ ಹೆಚ್ಚು ಸ್ಥಾನಗಳನ್ನು NDA ಮೈತ್ರಿಕೂಟ ಗೆಲ್ಲೋದು. ಇದಕ್ಕಾಗಿಯೇ ಸಿಂಬಾಲಿಕ್ ಆಗಿ 370 ಸಂಖ್ಯೆಯನ್ನು ನರೇಂದ್ರ ಮೋದಿ ಲೋಕಸಭೆಯಲ್ಲಿ ನಿಂತು ಮಾತನಾಡ್ತಾ 370 ಹೇಳಿದರು. ಈಗ ಅದು ಯಾಕೆ ಅನ್ನೋದನ್ನು ನಿನ್ನೆ ನರೇಂದ್ರ ಮೋದಿ ಜಮ್ಮುವಿನಲ್ಲಿ ಹೇಳಿದ್ದಾರೆ. ಜಮ್ಮುವಿಗೆ 2013ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರಕ್ಕೆ ಬಂದಿದ್ದರು. ಆಗ ಭರವಸೆಯನ್ನು ಕೊಟ್ಟಿದ್ದರು. ಜಮ್ಮು ಕಾಶ್ಮೀರದಲ್ಲಿ IIT ಆಗಬೇಕು, IIM ಆಗಬೇಕು, ಏಮ್ಸ್ನಂಥ ಅತ್ಯಾಧುನಿಕ ಆಸ್ಪತ್ರೆ ಆಗಬೇಕು ಅನ್ನುವಂತಹ ಹೇಳಿಕೆಯನ್ನು 2013ರಲ್ಲಿ ಕೊಟ್ಟಿದ್ದರು. ಅದು ಈಗ ಈಡೇರಿದೆ. ಈ ಸಂದರ್ಭದಲ್ಲಿ ಗ್ಯಾರಂಟಿಯ ವಿಷಯವನ್ನು ಹೇಳಿದ್ರು. ಇದು ನರೇಂದ್ರ ಮೋದಿಯ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಅಂದರೆ ಅದು ಪೂರ್ಣ ಆಗಲೇಬೇಕು. 70 ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಅನ್ನೋದು ಇರಲಿಲ್ಲ. ಕೇವಲ ಕೆಲವು ಕುಟುಂಬಗಳು ಅವರ ಲಾಭಕ್ಕಾಗಿ ಇಲ್ಲಿ ಅಧಿಕಾರವನ್ನು ನಡೆಸಿದ್ವು. ಇನ್ನು ಮುಂದೆ ಆಗಿರೋದಿಲ್ಲ. ಮುಂದಿನ ಕೆಲವು ವರ್ಷಗಳಲ್ಲಿ ಜಮ್ಮು ಕಾಶ್ಮೀರ ಅಭಿವೃದ್ಧಿಯತ್ತ ಸಾಗುತ್ತೆ ಅಂತ ನರೇಂದ್ರ ಮೋದಿ ಹೇಳಿಕೆಯನ್ನು ಕೊಟ್ಟರು. ಇದಾದ ನಂತರ ಆರ್ಟಿಕಲ್ 370 ರದ್ದಾಯಿತು. ಆರ್ಟಿಕಲ್ 370 ರದ್ದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ಗೆ ಹಲವು ಅರ್ಜಿಗಳು ಹೋದವು. ಆದರೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 370ಯನ್ನು ರದ್ದು ಮಾಡಿದ್ದು ಸಾಂವಿಧಾನಿಕ ಅಂತ ತೀರ್ಪನ್ನು ಕೊಡ್ತು. ಜಮ್ಮು ಕಾಶ್ಮೀರಕ್ಕಿದ್ದಂತಹ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಂತ ಎಲ್ಲರೂ ಹೇಳ್ತಾ ಇದ್ವಿ. ಆದರೆ ಆನ್ ಡಾಕ್ಯುಮೆಂಟ್ ಹಾಗಿರಲಿಲ್ಲ. ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನ, ಪ್ರತ್ಯೇಕವಾದಂತಹ ಧ್ವಜ, ಈ ರೀತಿಯ ಪ್ರತ್ಯೇಕವಾದಂತಹ ಐಡೆಂಟಿಟಿ ಎಲ್ಲವೂ ಇತ್ತು. ಆರ್ಟಿಕಲ್ 370 ರದ್ದಾದ ಮೇಲೆ ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಅದನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. 2019 ಆಗಸ್ಟ್ 5ನೇ ತಾರೀಕು ನರೇಂದ್ರ ಮೋದಿ ಸರ್ಕಾರ ರಾಷ್ಟ್ರಪತಿಗಳ ಆದೇಶದ ಮೂಲಕ ಆರ್ಟಿಕಲ್ 370ಯನ್ನು ಸಂವಿಧಾನದಿಂದ ಕಿತ್ತು ಎಸಿತು. ಅದಾದ ನಂತರ ಜಮ್ಮು ಕಾಶ್ಮೀರ ರಾಜ್ಯವಾಗಿದ್ದದ್ದನ್ನು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ, ಲಡಾಖನ್ನು ಮತ್ತೊಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು. ಸಾಂವಿಧಾನಿಕ ಪೀಠ ಈ ನಿರ್ಧಾರವನ್ನು ಎತ್ತಿ ಹಿಡಿದಿದೆ. ಈ 370 ರದ್ದಾದ ನಂತರ ಕಾಶ್ಮೀರ ಬದಲಾಯ್ತಾ? ಏನು ಬದಲಾಗಿದೆ? ಕೇಂದ್ರ ಸರ್ಕಾರ ಒಂದಷ್ಟು ಅಂಕಿಅಂಶಗಳನ್ನು ಕೊಡುತ್ತೆ. 45% ಉಗ್ರ ಕೃತ್ಯಗಳು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಕಡಿಮೆಯಾಗಿದ್ದಾವೆ ಅಂತ ಹೇಳುತ್ತೆ ಕೇಂದ್ರ. ಉಗ್ರರ ಒಳನುಸುಳುವಿಕೆ 90% ಕಡಿಮೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಹತ್ಯೆ 84% ಇಳಿಕೆಯಾಗಿದೆ. 2018ರಲ್ಲಿ 1767 ಕಲ್ಲು ತೂರಾಟದ ಪ್ರಕರಣಗಳು ನಡೆದಿದ್ವು. ಪಾಕಿಸ್ತಾನ ಕೊಡುವ ಕೂಲಿ ಕಾಸಿಗಾಗಿ ಕಾಶ್ಮೀರದ ಯುವಕರು ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ರು. ಪ್ರತಿ ಶುಕ್ರವಾರ ಮಸೀದಿಯ ಪ್ರಾರ್ಥನೆ ಮುಗಿದ ನಂತರ ಕಾಶ್ಮೀರದಲ್ಲಿ ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ನಡೀತಿತ್ತು. ಇದೊಂದು ಸಂಪ್ರದಾಯದಂತೆ ಬೆಳೆದೋಗಿತ್ತು 10, 15, 20 ವರ್ಷದಲ್ಲಿ. ಆದರೆ 2018ರ ನಂತರ ಅಂದರೆ ಆರ್ಟಿಕಲ್ 370 ರದ್ದಾಗಿದ್ದು 2019, 2019ರ ನಂತರ ಈವರೆಗೆ ಕಲ್ಲು ತೂರಾಟದ ಉದಾಹರಣೆಗಳು ಶೂನ್ಯ ಅನ್ನುವಷ್ಟು ಕಡಿಮೆಯಾಗಿದ್ದಾವೆ. 2023ರ ಇಡೀ ಒಂದು ವರ್ಷದಲ್ಲಿ ಒಂದೇ ಒಂದು ಕಲ್ಲು ತೂರಾಟದ ಪ್ರಕರಣಗಳು ನಡೆದಿಲ್ಲ. ಸೇನಾಪಡೆಗಳ ಮೇಲೆ ದಾಳಿಗಳಾಗ್ತಾ ಇದ್ವು ಮೊದಲು, ಆರ್ಟಿಕಲ್ 370 ರದ್ದಾಗೋದಕ್ಕೆ ಮೊದಲು. ಆ ಸಂಖ್ಯೆ 66% ಕಡಿಮೆಯಾಗಿದೆ. ಈಗ ಅಂದರೆ ಉಗ್ರ ಕೃತ್ಯಗಳೆಲ್ಲವೂ ಕಡಿಮೆಯಾಗಿದ್ದಾವನೋ? ಈಗ ಟಾರ್ಗೆಟ್ ಕಿಲ್ಲಿಂಗ್ಗಳಾಗ್ತಾ ಇದ್ದಾವೆ. ಯಾವುದೋ ಒಬ್ಬ ವ್ಯಕ್ತಿಗೆ ರಿವಲ್ವರನ್ನು ಕೊಟ್ಟು ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವಂತೆ ಮಾಡಲಾಗ್ತಾ ಇದೆ.
ಹೈಬ್ರಿಡ್ ಉಗ್ರರು ತಲೆ ಎತ್ತಿದ್ದಾರೆ. ಆದರೆ 2019ಕ್ಕೆ ಮೊದಲಿಗೆ ಹೋಲಿಕೆ ಮಾಡಿಕೊಂಡ್ರೆ ಉಗ್ರ ಕೃತ್ಯಗಳಲ್ಲಿ, ನಾಗರಿಕರ ಸಾವಿನಲ್ಲಿ, ಭದ್ರತಾ ಪಡೆಗಳ ಸಾವಿನಲ್ಲಿ ತುಂಬ ಕಡಿಮೆಯಾಗಿದೆ. ಅದಕ್ಕೊಂದು ಅಂಕಿಅಂಶವನ್ನು ನಾನು ನಿಮಗೆ ಕೊಡ್ತೀನಿ. 1990 ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ ತೀವ್ರ ಮಟ್ಟಕ್ಕೆ ಶುರುವಾಗಿದ್ದು 1990ರಲ್ಲಿ ಕಾಶ್ಮೀರಿ ಪಂಡಿತರನ್ನು ಒಕ್ಕಲೆಬ್ಬಿಸಿದಂತಹ ಘಟನೆಗಳು 1990ರಲ್ಲಿ ನಡೆದವು. ಅಲ್ಲಿಂದ 2017ರವರೆಗೆ ಕೇಂದ್ರ ಸರ್ಕಾರ ಒಂದು ಅಂಕಿಅಂಶಗಳನ್ನು ಮುಂದಿಟ್ಟಿದೆ. 27 ವರ್ಷಗಳಲ್ಲಿ 41,000 ಜನ ಬಲಿಯಾಗಿದ್ದಾರೆ ಕಾಶ್ಮೀರದಲ್ಲಿ. ಉಗ್ರರು, ಭದ್ರತಾ ಪಡೆಗಳು, ನಾಗರಿಕರು ಎಲ್ಲರನ್ನೂ ಒಳಗೊಂಡಂತೆ ಒಟ್ಟು ಸಾವಿನ ಸಂಖ್ಯೆ 41,000 ಜನ. ಅಂದರೆ ಪ್ರತಿದಿನ ಸರಾಸರಿ 4 ಜನ ಸತ್ತಿದ್ದಾರೆ. ಒಂದು ವರ್ಷಕ್ಕೆ 1519 ಜನ ಸತ್ತಿದ್ದಾರೆ. 1990ರಿಂದ 2017ರವರೆಗಿನ ಡೇಟಾ 41,000 ಜನರ ಬಲಿಯಾಗಿದೆ. ಕಾಶ್ಮೀರದಲ್ಲಿದ್ದಂತಹ ಯುವಕರಿಗೆ ಇಸ್ಲಾಮಿಕ್ ಉಗ್ರವಾದದ ವಿಷವನ್ನು ತುಂಬಿ ಅವರನ್ನು ಉಗ್ರ ಕೃತ್ಯಕ್ಕೆ ಸೆಳೆಯಲಾಗ್ತಾ ಇತ್ತು. ಆ ಉಗ್ರರು ಸೇರಿದಂತೆ 41,000 ಜನ ಬಲಿಯಾಗಿದ್ದಾರೆ. ನಾನು ಇನ್ನಷ್ಟು ವಿವರವಾದಂತಹ ನಂಬರ್ ಕೊಡ್ತೀನಿ. ಒಟ್ಟು ಉಗ್ರರು ಎಷ್ಟು ಜನ ಬಲಿಯಾದರು 1990ರಿಂದ 2017ರವರೆಗೆ? 22,000 ಉಗ್ರರು ಕಾಶ್ಮೀರದಲ್ಲಿ ಕಳೆದ 27 ವರ್ಷಗಳಲ್ಲಿ ಬಲಿಯಾಗಿದ್ದಾರೆ. ಈ ಸಂಖ್ಯೆಯಲ್ಲಿ ಬಹುತೇಕರು ಕಾಶ್ಮೀರಿಗಳು. ಉಳಿದ ಒಂದಷ್ಟು ಜನ ಪಾಕಿಸ್ತಾನದಿಂದ ನುಸುಳಿದವರು ಇರಬಹುದು. ಬಹುತೇಕರು ಕಾಶ್ಮೀರಿ ಯುವಕರು. ಅವರಿಗೆ ಇಸ್ಲಾಮಿಕ್ ಉಗ್ರವಾದವನ್ನು ತಲೆಗೆ ತುಂಬಲಾಗಿತ್ತು. ನಾಗರಿಕರ ಸಂಖ್ಯೆ 14,000, ಹುತಾತ್ಮರಾದ ಸೈನಿಕರ ಸಂಖ್ಯೆ 5,000. ಒಟ್ಟು 41,000 ಜನ 27 ವರ್ಷಗಳಲ್ಲಿ ಬದಲಾಗಿದ್ದಾರೆ. ಹಾಗಾದರೆ ಈಗ ಏನು ಅದನ್ನು ಹೇಳ್ತೀನಿ. 2019 ಆರ್ಟಿಕಲ್ 370 ರದ್ದಾಗಿದ್ದು 2017ರಿಂದ 2023ರವರೆಗೆ ಏನೆಲ್ಲ ಆಯಿತು ಅನ್ನೋದರ ಡೇಟಾ ಇದೆ ನನ್ನ ಹತ್ರ. 1999ರಿಂದ 2017ರವರೆಗೆ ಜಮ್ಮು ಕಾಶ್ಮೀರದಲ್ಲಿ 69,820 ಉಗ್ರ ಕೃತ್ಯಗಳು ನಡೆದಿದ್ವು. ಉಗ್ರರ ದಾಳಿ, ಬಾಂಬ್ ಸ್ಫೋಟ, ಕಲ್ಲು ತೂರಾಟ, ಗುಂಡಿನ ದಾಳಿ ಇವೆಲ್ಲವೂ ಸೇರಿದಂತೆ 69,820 ಉಗ್ರ ಕೃತ್ಯಗಳಾಗಿದ್ವು. 41,000 ಜನ ಬಲಿಯಾಗಿದ್ದರೆ 27 ವರ್ಷಗಳಲ್ಲಿ. ಈಗ 2017ರಿಂದ 2023 6 ವರ್ಷದಲ್ಲಿ ಉಗ್ರ ಕೃತ್ಯಗಳ ಸಂಖ್ಯೆ 791, 1,193 ಜನ ಬಲಿಯಾಗಿದ್ದಾರೆ. ಈ ಕಳೆದ 6 ವರ್ಷಗಳಲ್ಲಿ ನೀವೊಂದು ಕಂಪ್ಯಾರಿಸನ್ ಮಾಡ್ಬೋದು. ಅದು 27 ವರ್ಷ ಇದೆ, ಇದು 6 ವರ್ಷ ಇದೆ. ಅಂದರೆ ಪ್ರತಿ ವರ್ಷ ಆಗ್ತಿದ್ದಂತಹ ಸಾವಿನ ಸಂಖ್ಯೆ ಗಣನೀಯ ಇಳಿಕೆಯಾಗಿದೆ. ಉಗ್ರ ಕೃತ್ಯಗಳು 45% ಕಡಿಮೆಯಾಗಿದೆ. ನಾಗರಿಕರ ಸಾವಿನ ಸಂಖ್ಯೆ 84% ಕಡಿಮೆಯಾಗಿದೆ. ಉಗ್ರರು ನುಸುಳುವ ಸಂಖ್ಯೆ 90ರಷ್ಟು ಕಡಿಮೆಯಾಗಿದೆ. ಭದ್ರತಾ ಪಡೆಗಳ ಮೇಲೆ ನಡೀತಿದ್ದ ದಾಳಿಯ ಸಂಖ್ಯೆ 60% ಕಡಿಮೆಯಾಗಿದೆ. ಆರ್ಟಿಕಲ್ 370ಯ ಕಾರಣಕ್ಕೆ ಆರ್ಟಿಕಲ್ 370 ರದ್ದಾದ ನಂತರ ಈ ಬದಲಾವಣೆಯಾಗಿದೆ. ಆರ್ಟಿಕಲ್ 370ಯ ಮೊದಲು ಏನಿತ್ತು ಅಂತ ನೋಡಿ. 1990ರಿಂದ 2017, 1947ರಿಂದ 1990ರವರೆಗೆ ಇದೇ ರೀತಿಯ ಸಾವಿರಾರು ಜನ ಬಲಿಯಾಗಿದ್ದಾರೆ. ನಮಗೆ ಲಭ್ಯವಿರುವಂತಹ ಅಂಕಿಅಂಶಗಳು 1990ರಿಂದ 2017. ಆರ್ಟಿಕಲ್ 370 ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದಂತಹ ಸಂವಿಧಾನ, ಧ್ವಜ ಎಲ್ಲವೂ ಇತ್ತು. 1960ರವರೆಗೆ ಜಮ್ಮು ಕಾಶ್ಮೀರಕ್ಕೊಬ್ಬರು ಪ್ರತ್ಯೇಕ ಪ್ರಧಾನಿಯೇ ಇದ್ದರು. ಇಡೀ ದೇಶದಲ್ಲಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆದರೆ ಜಮ್ಮು ಕಾಶ್ಮೀರದಲ್ಲಿ 6 ವರ್ಷಕ್ಕೊಮ್ಮೆ ನಡೀತಾ ಇತ್ತು. ಜಮ್ಮು ಕಾಶ್ಮೀರದ ಯುವತಿಯರು ಬೇರೆ ರಾಜ್ಯದವರನ್ನು ಮದುವೆಯಾದರೆ ಅವರಿಗೆ ಆಸ್ತಿಯಲ್ಲಿ ಹಕ್ಕೇ ಸಿಗ್ತಾ ಇರಲಿಲ್ಲ. SC STಗಳಿಗೆ ಮೀಸಲಾತಿ ಸಿಗ್ತಾ ಇರಲಿಲ್ಲ. OBC ಅನ್ನುವ ಕಾನ್ಸೆಪ್ಟೇ ಇರಲಿಲ್ಲ. ಇಷ್ಟೆಲ್ಲವನ್ನೂ ಇದ್ದಂತಹ ಆರ್ಟಿಕಲ್ 370 2019 ಆಗಸ್ಟ್ 5ರಿಂದ ಇನ್ನಿಲ್ಲವಾಯಿತು. ಆರ್ಟಿಕಲ್ 370ಗೆ ಮೂಲವೇ ನೆಹರು ಮತ್ತು ಶೇಖ್ ಅಬ್ದುಲ್ಲಾ ಮಾಡಿಕೊಂಡಂತಹ ಒಪ್ಪಂದ. 1952ರಲ್ಲಿ ಜವಾಹರಲಾಲ್ ನೆಹರು ಮತ್ತು ಶೇಖ್ ಅಬ್ದುಲ್ಲಾ ಜೊತೆ
ದೆಹಲಿ ಒಪ್ಪಂದ ಅಂತ ಒಂದಾಗುತ್ತೆ, ದೆಹಲಿ ಅಗ್ರಿಮೆಂಟ್ ಅಂತ. ಅದೇ ಮುಂದಿನ ದಿನಗಳಲ್ಲಿ ಆರ್ಟಿಕಲ್ 370 ಆಗಿ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಇಷ್ಟು ವರ್ಷಗಳ ಕಾಲ ಅಡ್ಡಿಯಾಗಿತ್ತು. ಅದರ ಅಂಕಿಅಂಶಗಳ ಸಮೇತ ವಿವರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ನಾವು ಆರ್ಟಿಕಲ್ 370ಯನ್ನು ರದ್ದು ಮಾಡಿದ ಮೇಲೆ ಏನೆಲ್ಲ ಬದಲಾವಣೆಗಳಿಗೆ ಕಾರಣ ಆಗಿದೆ ಅಂತ. ಇವತ್ತಿಗೂ ಆರ್ಟಿಕಲ್ 370 ಬೇಕು, ಆರ್ಟಿಕಲ್ 370 ಇದ್ದರೆ ಮಾತ್ರ ಜಮ್ಮು ಕಾಶ್ಮೀರ ಅಭಿವೃದ್ಧಿಯಾಗೋದಕ್ಕೆ ಸಾಧ್ಯ ಮತ್ತು ಜಮ್ಮು ಕಾಶ್ಮೀರದ ಜನ ಭಾರತದ ಜೊತೆ ಇರೋದಕ್ಕೆ ಸಾಧ್ಯ ಅಂತ ವಾದ ಮಾಡುವ ಲಕ್ಷಾಂತರ ಜನ ಇದ್ದಾರೆ. ಹಲವು ರಾಜಕೀಯ ಪಕ್ಷಗಳಿದ್ದಾವೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದರಲ್ಲಿ ರಾಜಕೀಯ ಪಕ್ಷಗಳು ಇದ್ವು. ಈ ಆರ್ಟಿಕಲ್ 370ಇಂದ ಉದ್ಧಾರ ಆದವರು ಯಾರು? 2 ರಾಜಕೀಯ ಕುಟುಂಬಗಳು, ಒಂದು ಮುಫ್ತಿ ಕುಟುಂಬ, ಒಂದು ಅಬ್ದುಲ್ಲಾ ಕುಟುಂಬ. ಈ 2 ಕುಟುಂಬಗಳು ಕಳೆದ 70 ವರ್ಷಗಳಲ್ಲಿ ಬಹುಕಾಲ ಜಮ್ಮು ಕಾಶ್ಮೀರವನ್ನು ಆಳ್ವಿಕೆ ಮಾಡಿದ್ವು. ನಿನ್ನೆ ಫಾರೂಕ್ ಅಬ್ದುಲ್ಲಾ ಹೇಳ್ತಾ ಇದ್ರು, ಎಲೆಕ್ಟ್ರಿಕ್ ಟ್ರೈನ್ ಉದ್ಘಾಟನೆಯನ್ನು ನರೇಂದ್ರ ಮೋದಿ ಮಾಡಿದ್ದಕ್ಕೆ ಈ ರೀತಿಯ ಅಭಿವೃದ್ಧಿ ಯೋಜನೆಗಳು ಜಮ್ಮು ಕಾಶ್ಮೀರಕ್ಕೆ ಬೇಕು, ನಾನು ಪ್ರಧಾನಿ ಮೋದಿಯವರಿಗೆ ಅಭಿನಂದನೆಯನ್ನು ತಿಳಿಸ್ತೀನಿ ಅಂತ ಫಾರೂಕ್ ಅಬ್ದುಲ್ಲಾ ಹೇಳಿದ್ರು. ಇದೇ ಫಾರೂಕ್ ಅಬ್ದುಲ್ಲಾ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ಬೇಕು ಅಂತ ವಾದ ಮಾಡ್ತಾ ಇದ್ರು. ಈಗ ಇವರ ವಾದಕ್ಕೆ ಯಾವ ಬೆಲೆಯೂ ಇಲ್ಲ. ಜಮ್ಮು ಕಾಶ್ಮೀರ ನಿಧಾನವಾಗಿ ಬದಲಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಜನರಿಗೂ ಅರ್ಥವಾಗ್ತಾ ಇದೆ ಆರ್ಟಿಕಲ್ 370ಇಂದ ಲಾಭ ಆಗಿದ್ದು ಇಲ್ಲಿನ ರಾಜಕಾರಣಿಗಳಿಗೆ ಮಾತ್ರ, ಜನರಿಗಲ್ಲ ಅಂತ. ಕೇವಲ 27 ವರ್ಷಗಳಲ್ಲಿ 41,000 ಜನ ಬಲಿಯಾಗ್ತಾರೆ. ಅದಕ್ಕಿಂತ ಮುಂಚೆ ಲೆಕ್ಕ 50-60 ಸಾವಿರವೂ ಆಗಿರುತ್ತೆ. ಇದರಿಂದ ಏನೂ ಸಾಧಿಸಲಾಗಲಿಲ್ಲ. ಜಮ್ಮು ಕಾಶ್ಮೀರ ಈ ದೇಶದ ಬೇರೆ ಬೇರೆ ರಾಜ್ಯಗಳಂತೆ ಅಭಿವೃದ್ಧಿಯಾಗೋದನ್ನು ಆರ್ಟಿಕಲ್ 370 ತಡೆದಿತ್ತು. ಈಗ ಅದು ಇನ್ನು ಮುಂದೆ ಇತಿಹಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.